ನೀವು ಬಿಗಿನರ್ಸ್ ಆಗಿದ್ದು ಈ ಒಂದು ಮಿಸ್ಟೇಕ್ ಮಾಡ್ತಾಯಿದ್ರೆ ಇವಾಗಲೇ ಸ್ಟಾಪ್ ಮಾಡಿ, ಇಲ್ಲಾಂದರೆ ಇಂಜುರಿ ಆಗೋ ರಿಸ್ಕು ಜಾಸ್ತಿ ಇದೆ. ಹೌದು, ಏನಂದರೆ ವರ್ಕೌಟ್ಗಿಂತ ಮುಂಚೆ ವಾರ್ಮ್ ಅಪ್ ಮಾಡಿದಿರ ನೀವು ಡೈರೆಕ್ಟಾಗಿ ಹೋಗಿ ವೆಯ್ಟ್ಸ್ ಲಿಫ್ಟ್ ಮಾಡೋದು, ಮತ್ತು ವರ್ಕೌಟ್ ಆದಮೇಲೆ ಕೂಲ್ ಡೌನ್ ಎಕ್ಸಸೈಸ್ ಅಂದರೆ ಸ್ಟ್ರೆಚಿಂಗ್ ಮಾಡ್ದಿರ ಬ್ಯಾಗ್ ಹಾಕ್ಕೊಂಡು ಮನೆಗೆ ಹೋಗೋದು. ಹೀಗೆ ಮಾಡೋದ್ರಿಂದ ಇಂಜುರಿ ಆಗೋ ರಿಸ್ಕು ತುಂಬ ಜಾಸ್ತಿ. ವಾರ್ಮ್ ಅಪ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ನಿಮ್ಮ ಬಾಡಿನಲ್ಲಿ ಬ್ಲಡ್ ಫ್ಲೋ ಇಂಪ್ರೂವ್ ಆಗುತ್ತೆ, ಇದರಿಂದ ನಿಮ್ಮ ಮಸಲ್ಸು ಮತ್ತು ಜಾಯಿಂಟ್ಸು ಪ್ರಿಪೇರ್ ಆಗುತ್ತೆ ವರ್ಕೌಟ್ ಮಾಡೋದಕ್ಕೆ, ಮತ್ತು ನಿಮ್ಮದು ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ, ಅಂದರೆ ನಿಮ್ಮದು ಸ್ಟ್ರೆಂತ್ ಮತ್ತು ಮೊಬಿಲಿಟಿ ಬೂಸ್ಟ್ ಆಗುತ್ತೆ. ಎರಡನೇದಾಗಿ ಸ್ಟ್ರೆಚಿಂಗ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂದರೆ ನಿಮ್ಮ ಮಸಲ್ ಸ್ಟಿಫ್ನೆಸ್ ರಿಡ್ಯೂಸ್ ಆಗುತ್ತೆ, ನಿಮ್ಮ ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮ ಬಾಡಿ ರಿಕವರಿ ಫಾಸ್ಟಾಗಿ ಆಗುತ್ತೆ. ಹಾಗಾಗಿ ವರ್ಕೌಟ್ಗಿಂತ ಮುಂಚೆ ವಾರ್ಮ್ ಅಪ್ ಮಾಡೋದು ಮತ್ತು ಸ್ಟ್ರೆಚಿಂಗ್ ಮಾಡೋದು, ವರ್ಕೌಟ್ ಆದಮೇಲೆ ಸ್ಟ್ರೆಚಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಏನೇನು ವಾರ್ಮ್ ಅಪ್ ಮತ್ತು ಸ್ಟ್ರೆಚಿಂಗ್ ಮಾಡಬೇಕಂತ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಇದೇ ರೀತಿ ಫಿಟ್ನೆಸ್ ರಿಲೇಟೆಡ್ ವಿಡಿಯೋಗೋಸ್ಕರ ನನ್ನ ಐಡಿ ತಪ್ಪದೆ ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.